ಸಚೇತನ ಕಾರ್ಯಕ್ರಮ. ಇಂದಿನ ವಿಷಯ ರಾಷ್ಟ್ರೀಯ ಯುವ ದಿನಾಚರಣೆ. ನನ್ನ ಹೆಸರು ಸೃಷ್ಟಿ. ನನ್ನ ಹೆಸರು ಪುಟ್ಟವ್ವ. ನನ್ನ ಹೆಸರು ಚಿನ್ನು. ನನ್ನ ಹೆಸರು ಯಲ್ಲಮ್ಮ. ನನ್ನ ಹೆಸರು ಕಸ್ತೂರಿ. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್. ಸ್ವಾಮಿ ವಿವೇಕಾನಂದರು ಜನವರಿ 12, 1863ರಂದು ಕಲ್ಕತ್ತಾದಲ್ಲಿ ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರಿ ದೇವಿಯವರ ಮಗನಾಗಿ ಜನಿಸಿದ್ದು. ನರೇಂದ್ರನಾಥ್ ದತ್ತ ಎಂಬುದು ಅವರ ಮೊದಲ ಹೆಸರು. ಅವರು ಆಧ್ಯಾತ್ಮಿಕತೆ, ತತ್ವಶಾಸ್ತ್ರ ಮತ್ತು ಪಾಶ್ಚಾತ್ಯ ಜ್ಞಾನವನ್ನು ಅಸಾಧಾರಣ ಬುದ್ಧಿವಂತಿಕೆಯಿಂದ ಪಡೆದರು. ಶ್ರೀರಾಮಕೃಷ್ಣ ಪರಮಹಂಸರು ಶಿಷ್ಯರಾಗಿ, ರಾಮಕೃಷ್ಣ ಮಠ ಮತ್ತು ಮಿಷನ್ ಸಂಸ್ಥಾಪಕರಾಗಿ ವಿಶ್ವದಾದ್ಯಂತ ಭಾರತೀಯ ತತ್ವಶಾಸ್ತ್ರ ಮತ್ತು ವೇದಾಂತವನ್ನು ಪರಿಚಯಿಸಿದರು ಮತ್ತು 1902ರಲ್ಲಿ ಮಹಾಸಮಾಧಿ ಹೊಂದಿದ್ದರು. ಮುಖ್ಯ ಕೊಡುಗೆಗಳು ಮತ್ತು ತತ್ವಗಳು. ವಿಶ್ವ ಧರ್ಮಗಳ ಸಂಸ್ಕೃತಿ 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಹಿಂದೂ ಧರ್ಮದ ಸಾರವನ್ನು ವಿಶ್ವಕ್ಕೆ ಪರಿಚಯಿಸಿದರು. ಸ್ವಾಮಿ ವಿವೇಕಾನಂದರು ಭಾರತದ ತತ್ವಜ್ಞಾನ, ಯೋಗ, ವೇದಾಂತ ಇವೆಲ್ಲವನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರಚಾರ ಮಾಡಿದರು. ಅವರು ತಮ್ಮ ಗುರುಗಳ ಒಳ್ಳೆಯ ಮನೋಭಾವದ ಕಡೆಗೆ ವಾಲಿದರು. ಅವರು ಸನ್ಯಾಸಿಯಾಗಿ ದೇವರ ಸೇವೆ ಹೇಗೆ ಮಾಡಬೇಕೆಂದು ನಿರೂಪಿಸಿದರು. ಅವರ ಗುರು ರಾಮಕೃಷ್ಣ ಮರಣಾನಂತರ ಸ್ವಾಮಿ ವಿವೇಕಾನಂದರು ಭಾರತದ ಪ್ರವಾಸ ಕೈಗೊಂಡರು. ವೈಯಕ್ತಿಕ ಅವರು ಪ್ರಪಂಚದಾದ್ಯಂತ ಪ್ರಯಾಣ ಮಾಡಿ ಅಲ್ಲಿನ ಭಕ್ತರನ್ನು ಉದ್ದೇಶಿಸಿ ಮಾಡಿದ ಭಾಷಣಗಳನ್ನು ಒಟ್ಟುಗೂಡಿಸಿ ಬರೆಯಲ್ಪಟ್ಟಿದೆ. ಅವರು 4 ಪುಸ್ತಕಗಳನ್ನು ಹಿಂದೂ ಧರ್ಮ, ಯೋಗ ಧನ್ಯವಾದಗಳು.